ಸಿಂಹ ರಾಶಿ ಅಟಲ ಮಂಗಳನ ಅಬ್ಬರ. ನಮಸ್ಕಾರ ಸಿಂಹ ರಾಶಿಯ ನನ್ನೆಲ್ಲ ಆತ್ಮೀಯ ಬಂಧುಗಳೇ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದು ನಾವು ನಿಮ್ಮ ಜೀವನದ ಒಂದು ಅತ್ಯಂತ ಪ್ರಮುಖ ಬದಲಾವಣೆಯ ಬಗ್ಗೆ ಮಾತನಾಡಲಿದ್ದೇವೆ. ರಾಮಾಯಣದಲ್ಲಿ ಒಂದು ಸುಂದರವಾದ ಪ್ರಸಂಗವಿದೆ. ಹನುಮಂತನು ಸೀತಾ ಮಾತೆಯನ್ನು ಹುಡುಕುತ್ತಾ ಸಮುದ್ರದ ಮೇಲೆ ಹಾರುತ್ತಿರುವಾಗ ಸಮುದ್ರದೊಳಗಿನ ಮೈನಾಕ ಪರ್ವತವು ಮೇಲೆ ಬಂದು ಹನುಮಂತನಿಗೆ ಹೇಳುತ್ತದೆ, ಹೇ ಹನುಮಂತ, ನೀನು ತುಂಬಾ ಸುಸ್ತಾಗಿರಬಹುದು, ಸ್ವಲ್ಪ ಕಾಲ ನನ್ನ ಮೇಲೆ ಕುಳಿತು ವಿಶ್ರಮಿಸು. ಆದರೆ ಹನುಮಂತನು ಹೇಳುತ್ತಾನೆ, ರಾಮನ ಕೆಲಸ ಮುಗಿಯುವವರೆಗೆ ನನಗೆ ವಿಶ್ರಾಂತಿ ಇಲ್ಲ. ಅದೇ ರೀತಿ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೈನ್ಯಾಧಿಪತಿ ಎಂದು ಕರೆಯಲ್ಪಡುವ ಮಂಗಳ ಗ್ರಹವು ಈಗ ಅಂತಹದ್ದೇ ಒಂದು ಅಟಲ ಅಂದರೆ ದೃಢವಾದ ಸ್ಥಿತಿಗೆ ತಲುಪಿದ್ದಾನೆ. ಸಿಂಹ ರಾಶಿಯವರೇ, ನಿಮ್ಮ ವೃತ್ತಿ ಜೀವನದಲ್ಲಿ, ನಿಮ್ಮ ಕರ್ಮಕ್ಷೇತ್ರದಲ್ಲಿ ಈ ಮಂಗಳನು ಈಗ ಹನುಮಂತನಂತೆ ನಿಮ್ಮ ಕೆಲಸಗಳನ್ನು ಪೂರೈಸಲು ಬಂದಿದ್ದಾನೆ. ಜೂನ್ 21ರಿಂದ ಆಗಸ್ಟ್ 2ರವರೆಗೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಅದ್ಭುತಗಳು ನಡೆಯಲಿವೆ ಎಂಬ ಈ 70 ನಿಮಿಷಗಳ ಸುದೀರ್ಘ ವರದಿಯನ್ನು ಕೊನೆಯವರೆಗೂ ನೋಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಮಂಗಳನ ಸ್ಥಿತಿ ಮತ್ತು ಅದರ ಅರ್ಥ. ವೀಕ್ಷಕರೇ, ಮಂಗಳನನ್ನು ನಾವು ಗ್ರಹಗಳ ಸೈನ್ಯಾಧಿಪತಿ ಎಂದು ಕರೆಯುತ್ತೇವೆ. ಅವನು ಶಕ್ತಿ, ಧೈರ್ಯ ಮತ್ತು ಭೂಮಿಯ ಕಾರಕ. ಈಗ ಮಂಗಳನು ವೃಷಭ ರಾಶಿಯಲ್ಲಿದ್ದಾನೆ. ಇದು ಪೃಥ್ವಿ ತತ್ವದ ರಾಶಿ. ಸಿಂಹ ರಾಶಿಯವರೇ, ಮಂಗಳನಿಗೆ ಈಗ ಒಂದು ಧರಾತಲ ಅಥವಾ ಭದ್ರವಾದ ನೆಲೆ ಸಿಕ್ಕಿದೆ. ಬೆಂಕಿಗೆ ಉರಿಯಲು ಹೇಗೆ ಆಧಾರ ಬೇಕೋ ಹಾಗೆಯೇ ಅಗ್ನಿ ತತ್ವದ ಮಂಗಳನಿಗೆ ವೃಷಭದಂತಹ ಭೂಮಿ ತತ್ವದ ರಾಶಿ ಸಿಕ್ಕಿರುವುದರಿಂದ ಅವನು ಈಗ ಅಟಲನಾಗಿದ್ದಾನೆ. ಅಂದರೆ ಈಗ ಸಿಗುವ ಫಲಗಳು ಕೇವಲ ತಾತ್ಕಾಲಿಕವಲ್ಲ, ಅವುಗಳು ನಿಮ್ಮ ಜೀವನದ ಅಡಿಪಾಯವನ್ನು ಭದ್ರಪಡಿಸಲಿವೆ. ನಿಮ್ಮ ಜೀವನದಲ್ಲಿ ಇದ್ದ ಅಸ್ಥಿರತೆ ದೂರವಾಗಿ ಈಗ ಒಂದು ರೀತಿಯ ಶಾಂತಿ ಮತ್ತು ಸುರಕ್ಷತೆ ಬರಲಿದೆ. ವೃತ್ತಿ ಜೀವನದ ಮೇಲೆ ಮಂಗಳನ ಪ್ರಭಾವ. ವೀಕ್ಷಕರೇ, ಸಿಂಹ ರಾಶಿಯವರ 10ನೇ ಮನೆ ಅಥವಾ ಕರ್ಮಸ್ಥಾನದಲ್ಲಿ ಈಗ ಮಂಗಳನು ಒಬ್ಬನೇ ಕುಳಿತಿದ್ದಾನೆ. ಒಬ್ಬ ಸೈನ್ಯಾಧಿಪತಿ ಯುದ್ಧ ಭೂಮಿಯ ಮುಂಚೂಣಿಯಲ್ಲಿದ್ದರೆ ಜಯ ಕಟ್ಟಿಟ್ಟ ಬುತ್ತಿ. ಕೆಲಸದಲ್ಲಿ ಯಶಸ್ಸು. ನೀವು ಎಷ್ಟೋ ದಿನಗಳಿಂದ ಕಷ್ಟಪಟ್ಟ ಕೆಲಸಗಳು ಈಗ ಪೂರ್ಣಗೊಳ್ಳಲಿವೆ. ಹನುಮಂತನು ಹೇಗೆ ರಾಮನ ಕೆಲಸ ಮುಗಿಸಿದನೋ ಹಾಗೆಯೇ ಮಂಗಳನು ನಿಮ್ಮ ವೃತ್ತಿ ಜೀವನದ ಗುರಿಗಳನ್ನು ಮುಟ್ಟಲು ಸಹಾಯ ಮಾಡುತ್ತಾನೆ. ಶನಿ ಮತ್ತು ಮಂಗಳನ ಯುತಿ. ಈಗ ಶನಿ ದೇವನು ನಿಮ್ಮ 8ನೇ ಮನೆಯಲ್ಲಿದ್ದಾನೆ ಮತ್ತು ಅವನ ದೃಷ್ಟಿ ನಿಮ್ಮ 10ನೇ ಮನೆಯ ಮೇಲಿದೆ. ಶನಿ ಅಂದರೆ ಕರ್ಮ, ಮಂಗಳ ಅಂದರೆ ಶಕ್ತಿ. ಶನಿಯ ಅನುಭವ ಮತ್ತು ಮಂಗಳನ ವೇಗ ಒಟ್ಟಾದಾಗ ನಿಮಗೆ ಶ್ರೇಷ್ಠ ಫಲಿತಾಂಶಗಳು ಸಿಗುತ್ತವೆ. ಅಡೆತಡೆಗಳ ನಿವಾರಣೆ. ಈ ಹಿಂದೆ ಯಾವ ಕೆಲಸಗಳು ಅರ್ಧಕ್ಕೆ ನಿಂತಿದ್ದವೋ ಅಥವಾ ಯಾವ ಪ್ರಾಜೆಕ್ಟ್ಗಳು ಕೈ ತಪ್ಪಿ ಹೋಗುವ ಭಯವಿತ್ತೋ ಅವೆಲ್ಲವೂ ಜೂನ್ 21ರಿಂದ ಆಗಸ್ಟ್ 2ರ ನಡುವೆ ಪೂರ್ಣಗೊಳ್ಳುವ ಸಾಧ್ಯತೆ ದಟ್ಟವಾಗಿದೆ. ಮಂಗಳನ 4ನೇ ದೃಷ್ಟಿ ನಿಮ್ಮ ವ್ಯಕ್ತಿತ್ವ ಮತ್ತು ಆರೋಗ್ಯ. ವೀಕ್ಷಕರೇ, ಮಂಗಳನಿಗೆ 3 ದೃಷ್ಟಿಗಳಿವೆ ಎಂದು ಪರಾಶರ ಋಷಿಗಳು ಹೇಳಿದ್ದಾರೆ. ಈಗ ಮಂಗಳನ 4ನೇ ದೃಷ್ಟಿ ನೇರವಾಗಿ ನಿಮ್ಮ ಸಿಂಹ ರಾಶಿಯ ಮೇಲೆ ಬೀಳುತ್ತಿದೆ. ಆತ್ಮವಿಶ್ವಾಸದ ಹೆಚ್ಚಳ. ಮಂಗಳನ ಶಕ್ತಿ ನಿಮ್ಮ ರಾಶಿಗೆ ಬಂದಿರುವುದರಿಂದ ನಿಮ್ಮಲ್ಲಿ ಹೊಸ ಉತ್ಸಾಹ ಮೂಡಲಿದೆ. ನೀವು ಸಮಾಜದಲ್ಲಿ ಹೆಚ್ಚು ಪ್ರಭಾವಶಾಲಿಯಾಗಿ ಕಾಣುತ್ತೀರಿ. ಆರೋಗ್ಯದ ಬಗ್ಗೆ ಎಚ್ಚರ. ಮಂಗಳನು ರಕ್ತದ ಕಾರಕ. ಆದ್ದರಿಂದ ರಕ್ತದೊತ್ತಡ, ಬಿಪಿ ಇರುವವರು ಸ್ವಲ್ಪ ಎಚ್ಚರದಿಂದ ಇರಬೇಕು. ಆದರೆ ಮಂಗಳನ ಈ ದೃಷ್ಟಿ ನಿಮ್ಮ ಆತಂಕವನ್ನು ಎನ್ಸೈಡಿ ದೂರ ಮಾಡಿ ನಿಮಗೆ ದೃಢವಾದ ಮನಸ್ಸನ್ನು ನೀಡುತ್ತದೆ. ಹಳೆಯ ಕೆಲಸಗಳ ಮರುಚಾಲನೆ. ನೀವು ಹಿಂದೆ ಬಿಟ್ಟುಕೊಟ್ಟಿದ್ದ ಕೆಲಸಗಳನ್ನು ಅಥವಾ ಅರ್ಧಕ್ಕೆ ನಿಲ್ಲಿಸಿದ್ದ ಐಡಿಯಾಗಳನ್ನು ಈಗ ಮತ್ತೆ ಕೈಗೆತ್ತಿಕೊಳ್ಳಲು ಇದು ಸಕಾಲ. ಮಂಗಳನ 7ನೇ ದೃಷ್ಟಿ ಆಸ್ತಿ ಮತ್ತು ಕುಟುಂಬ. ವೀಕ್ಷಕರೇ, ಮಂಗಳನ 7ನೇ ದೃಷ್ಟಿ ನಿಮ್ಮ 4ನೇ ಮನೆಯ ಮೇಲೆ ಅಂದರೆ ಸುಖ ಸ್ಥಾನದ ಮೇಲೆ ಬೀಳುತ್ತಿದೆ. ರಿಯಲ್ ಎಸ್ಟೇಟ್ ಮತ್ತು ಭೂಮಿ. ನೀವು ಮನೆ ಖರೀದಿಸಲು, ಜಾಗ ಮಾರಲು ಅಥವಾ ಮನೆ ರಿಪೇರಿ ಮಾಡಲು ಯೋಚಿಸುತ್ತಿದ್ದರೆ ಇದು ಅತ್ಯುತ್ತಮ ಸಮಯ. ವಿಶೇಷವಾಗಿ ಕನ್ಸ್ಟ್ರಕ್ಷನ್ ಅಥವಾ ಮೆಟೀರಿಯಲ್ ವ್ಯವಹಾರದಲ್ಲಿರುವವರಿಗೆ ಲಾಭ ಹಲವಾರು ಪಟ್ಟು ಹೆಚ್ಚಾಗಲಿದೆ. ಸ್ಥಳ ಬದಲಾವಣೆ. ಗುರು ಈಗ 12ನೇ ಮನೆಯಲ್ಲಿದ್ದಾನೆ ಮತ್ತು ಮಂಗಳನ ದೃಷ್ಟಿ 4ನೇ ಮನೆಯ ಮೇಲಿದೆ. ಕೆಲಸದ ನಿಮಿತ್ತ ಬೇರೆ ಕಡೆ ವರ್ಗಾವಣೆಯಾಗಲು ಅಥವಾ ವಿದೇಶಕ್ಕೆ ಹೋಗಲು ಬಯಸುವವರಿಗೆ ಈಗ ದಾರಿ ಸುಗಮವಾಗಲಿದೆ. ಕುಟುಂಬದ ಸುರಕ್ಷತೆ. ಮಂಗಳನನ್ನು ನಮ್ಮ ಪ್ರೊಟೆಕ್ಟರ್ ಅಥವಾ ರಕ್ಷಕ ಎಂದು ಕರೆಯಲಾಗುತ್ತದೆ. ನಿಮ್ಮ ಕುಟುಂಬಕ್ಕೆ ಈ ಸಮಯದಲ್ಲಿ ದೈವಿಕ ರಕ್ಷಣೆ ಸಿಗಲಿದೆ. ಮಂಗಳನ 8ನೇ ದೃಷ್ಟಿ ಅದೃಷ್ಟ ಮತ್ತು ಗೌರವ. ವೀಕ್ಷಕರೇ, ಕೊನೆಯದಾಗಿ ಮಂಗಳನ 8ನೇ ದೃಷ್ಟಿ ನಿಮ್ಮ 5ನೇ ಮನೆಯ ಮೇಲೆ ಬೀಳುತ್ತಿದೆ. 5ನೇ ಮನೆ ಅಂದರೆ ನಿಮ್ಮ ಜ್ಞಾನ ಮತ್ತು ಸಂತಾನದ ಸ್ಥಾನ. ನಾಯಕತ್ವದ ಗುಣ. ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮಗೆ ಲೀಡರ್ಶಿಪ್ ರೋಲ್ ಸಿಗಬಹುದು. ಜನರು ನಿಮ್ಮ ಮಾತನ್ನು ಕೇಳುತ್ತಾರೆ ಮತ್ತು ನಿಮ್ಮ ಕೆಲಸವನ್ನು ಪ್ರಶಂಸಿಸುತ್ತಾರೆ. ಮಕ್ಕಳ ಅಭಿವೃದ್ಧಿ. ನಿಮ್ಮ ಮಕ್ಕಳ ಶಿಕ್ಷಣದಲ್ಲಿ ಅಥವಾ ಅವರ ವೃತ್ತಿ ಜೀವನದಲ್ಲಿ ಇದ್ದ ಅಡೆತಡೆಗಳು ಈ ಮಂಗಳನ ದೃಷ್ಟಿಯಿಂದ ದೂರವಾಗಲಿವೆ. ಗೌರವ ಮತ್ತು ಪ್ರಶಸ್ತಿ. ಸಮಾಜದಲ್ಲಿ ನಿಮ್ಮ ಮಾನಸಮಾನ ಹೆಚ್ಚಾಗುವಂತಹ ಕೆಲಸಗಳು ನಿಮ್ಮಿಂದ ನಡೆಯಲಿವೆ. ಒಟ್ಟಾರೆಯಾಗಿ ಇಲ್ಲಿ ಮಂಗಳನ ಸದೃಢ ಗೋಚರ ಬಹುತೇಕ ಶುಭಕರ ಸ್ಥಿತಿಯನ್ನೇ ನಿರ್ಮಾಣ ಮಾಡಲಿದ್ದು ಇಲ್ಲಿ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು. ಬಂಧುಗಳೇ, ಮಂಗಳನ ಈ ಶಕ್ತಿಯನ್ನು ಪೂರ್ಣವಾಗಿ ಪಡೆದುಕೊಳ್ಳಲು ಕೆಲವು ಸರಳ ಪರಿಹಾರಗಳನ್ನು ಪಾಲಿಸಿ. ಮಂಗಳವಾರ ಹನುಮಂತನ ಪೂಜೆ. ಮಂಗಳವಾರದಂದು ಹನುಮಂತನಿಗೆ ಕೆಂಪು ಬಣ್ಣದ ವಸ್ತುಗಳನ್ನು ಅರ್ಪಿಸಿ.
ಉದಾಹರಣೆಗೆ ಕೆಂಪು ಚೋಳ ಅಥವಾ ಬೂಂದಿ ಲಾಡು, ಗೋ ಸೇವೆ, ಕೆಂಪು ಬಣ್ಣದ ಮಸೂರು ಬೇಳೆಯನ್ನು ಹಿಂದಿನ ದಿನ ನೆನೆಸಿಟ್ಟು ಮಂಗಳವಾರದಂದು ಹಸುವಿಗೆ ತಿನ್ನಿಸಿ. ಹನುಮಾನ್ ಚಾಲೀಸಾ, ಪ್ರತಿದಿನ ಹನುಮಾನ್ ಚಾಲೀಸಾ ಪಠಿಸಿ. ಮಂಗಳನು ಶಿವನ ಬೆವರಿನಿಂದ ಹುಟ್ಟಿದವನು ಮತ್ತು ಹನುಮಂತನು ಶಿವನ 11ನೇ ಅವತಾರ. ಆದ್ದರಿಂದ ಈ ಎರಡರ ನಡುವೆ ನಿಕಟ ಸಂಬಂಧವಿದೆ. ಹನುಮಂತನನ್ನು ಪೂಜಿಸಿದರೆ ಮಂಗಳನ ದೋಷಗಳು ಮಾಯವಾಗಿ ಶುಭ ಫಲಗಳು ಸಿಗುತ್ತವೆ. ಬಂಧುಗಳೇ, ನಿಮ್ಮ ಜೀವನದಲ್ಲಿ ಈ ಬದಲಾವಣೆಗಳು ಸಕಾರಾತ್ಮಕವಾಗಿರಲಿ ಎಂದು ನಾನು ಹಾರೈಸುತ್ತೇವೆ. ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.